ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ಈಗ ಏನಪ್ಪ ಇದು ವಿಡಿಯೋ ಅಂದರೆ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನು ಮಾಡಿರೋ ಜೊತೆಗಳನ್ನ ನಿಮಗೆ ಇವತ್ತು ತೋರಿಸ್ಕೊಡೋಕ್ಕೋಸ್ಕರ ಬಂದಿದ್ದೀನಿ. ಯಾಕಂದರೆ ಈಗ ಹೊರಗಡೆ ಹೋಗೋಕೆ ಆಗ್ತಾಯಿಲ್ಲ, ಯಾಕಂದ್ರೆ ಸ್ವಲ್ಪ ಕೆಲಸದ ಬಿಸಿ ಮತ್ತು ಗೂಡು ಲಾಫ್ಟ್ ಮಾಡಿಸೋದ್ರಲ್ಲಿ ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೊರಗಡೆನೂ ವೀಡಿಯೋ ಮಾಡ್ಕೊಡ್ತೀನಿ. ಮತ್ತು ನಮ್ಮ ಜೊತೆಗಳು ನಿಮಗೆ ಹೇಳಿದ್ದೆ ಗೂಡಿನ ವೀಡಿಯೋ ತೋರಿಸ್ಬೇಕಾದ್ರೆ ಸುಮಾರು ಜನ ಪಾಪ ಇಷ್ಟಪಟ್ರಿ ಆ ವಿಡಿಯೋನ. ಹಂಗಾಗಿ ಅವರಿಗೆ ನಮ್ಮ ಮನೇಲಿ ಮಾಡಿರೋ ಮೇನ್ ಜೊತೆಗಳು ಈ ವರ್ಷ 26ಕ್ಕೆ ಮಾಡಿಸ್ಬೇಕು, ಪಟಾಗಳು ಮಾಡಿಸೋ ಜೊತೆಗಳನ್ನ ನಿಮಗೆ ತೋರಿಸ್ಕೊಡೋಕ್ಕೋಸ್ಕರ ತಂದಿದ್ದೀನಿ. ಆಮೇಲೆ ಆಸಮ್ ಪಿಜನ್ ಚಾನಲ್ನ ಯಾರು ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ಕೊಡ್ತಾ ಇರ್ತೀನಿ. ಇನ್ಸ್ಟಾದಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ ನೋಡ್ಬೋದು. ಈಗ ಬಂದು ಫಸ್ಟ್ ಜೊತೆ ಬಂದು ನಮ್ಮ ಬೂರಿ, ನನ್ನ ಫೇವ್ರೇಟ್ ಗಂಡು ಅಂದರೆ ಇದೆಯಾ ಕಲ್ಕಿ ಅಂತಾರೆ. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸುಮಾರು ಜನ ನೋಡಿರ್ಬೋದು. ಇದೇ ಜೊತೆ ನಮ್ಮದು ಆಡಿದ ಹೆಣ್ಣು ರೋಷನ್ ಹೆಣ್ಣು 9 ಅವರ್ ಏನು ಆಡ್ತೋ ಆ ಹೆಣ್ಣಿಗೆ ಇದೇ ಗಂಡು ಮಾಡಿರೋದು. ಫಸ್ಟ್ ಜೊತೆ ತೋರಿಸ್ತಾ ಇರೋದು ಇವ್ರು ಇಬ್ಬರನ್ನ. ಇದರಲ್ಲಿ ಆಲ್ಮೋಸ್ಟ್ ಆಗಿ ನಾವೇ ಒಂದು ಪಟ ಮಾಡಿಸ್ಬಿಟ್ಟಿದ್ದೀವಿ. ಒಂಥರ ಬಿಳೆ ತಾಮ್ರಲ್ಲಿ ಬಂದಿತ್ತು. ಇದರಲ್ಲಿ ಒಂಥರ ಬುರಿ ಟೈಪಲ್ಲಿ ವೈಟಿಗೆ ಬಂದಿತ್ತು. ತುಂಬ ಚೆನ್ನಾಗಿ ಆಡಿತ್ತು ಪಟ. ಅದು ನಾವು ಈಗ ಒಂದು 2 ಇಯರ್ಸ್ ಬ್ಯಾಕಲ್ಲಿ ಬಿಟ್ಟಿದ್ವಿ. ಒಳ್ಳೆ ಫಾಸ್ಟಾಗಿ ಒಂದು 5 ಅವರ್ ಪಟದಲ್ಲೇ ಒಂದು 5 ಅವರ್ ಆಡಿ ಏಟ ಸಿಕ್ಕಿದ್ವಿ. ಅದು ನಮ್ಮ ಅಣ್ಣ ಯಾರಿಗೋ ಕೊಟ್ಬಿಟ್ರು ಬ್ರದರು. ಹಂಗಾಗಿ ಈ ಸಲ ಅದೇ ಜೊತೆಲಿ ಒಂದು ಪಟ ಮಾಡಿಸ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಈ ಸಲ ಮಾಡಿಸಿದ್ದೀನಿ. ಯಾಕಂದರೆ ಇವಳರಲ್ಲಿ ನಮ್ಮ ಹತ್ರ ಸುಮಾರು ಸೀಲಿಗೆ ಆಡಿದೆ ಪಟಾಗಳು, ಒಂದು ಹೆಣ್ಣೆಲ್ಲ. ಅದು ಗಂಡು ಸೆಟ್ ಆಗಿದೆ ಬೇರೆ, ರೋಷನ್ ಗಂಡು. ಆ ಗಂಡಿಲ್ಲ. ಈಗ ಹೊಸದಾಗಿ ಬೂರಿ ಗಂಡು ಸೆಟ್ ಮಾಡ್ತಾಯಿದ್ದೀನಿ. ಜೊತೆ ನೋಡ್ಬೋದು. ಇದು ಬೂರಿ ಗಂಡಿದು ಅಡ್ಗಣ್ಣಲ್ಲಿ ಬರುತ್ತೆ, ಅಂದರೆ ದೀಪದ ಕಣ್ಣಲ್ಲಿ ಬರುತ್ತೆ. ರೆಕ್ಕೆ ಪ್ಯಾಟರ್ನ್ ನೋಡ್ಕೋಬೋದು. ನೀವು ಹೇಳಬೇಕು ಈ ಜೊತೆಗಳು ಹೇಗಿದೆ ಏನೇನಿದೆ ಅಂತ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಲೇ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ. ಅದರಲ್ಲಿ ಯಾರ್ದು ಫೋರ್ಸ್ ಇರೋದಿಲ್ಲ, ತೋರಿಸ್ತಾ ಇರೋದು ಅಷ್ಟೇ ನಿಮಗೆ ಜೊತೆಗಳು. ನಾವು ಮಾಡೋದು ಈ ಸಲ ಮಾಡಿರೋ ಜೊತೆಗಳೆಲ್ಲ ನಾನು ಮಾಡಿರೋದಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ಮಾಡಿರೋ ಜೊತೆಗಳು ಇವೆಲ್ಲ. ನಮ್ಮ ಬ್ರದರ್ ಮಾಡಿರೋದು ಜೊತೆಗಳೇ ನಾನು ಕಂಟಿನ್ಯೂ ಮಾಡೋದು. ಅವ್ರ ಕೈಲೇ ಕರೆಸಿ ಅಕ್ಕಿಗಳು ನಾನು ಜೊತೆ ಮಾಡಿಸೋದು. ಇದು ನೋಡ್ಬೋದು. ಇದು ನಮ್ಮದು ಆಡಿದ ಹೆಣ್ಣು 9 ಅವರ್ 19 ನಿಮಿಷ ಏನು ಆಡ್ತೋ 21ರಲ್ಲಿ ಅದೇ ಹೆಣ್ಣಿದು ರೋಷನ್ ಹೆಣ್ಣು. 9 ಅವರ್ ಒಂದು ಸಲ ಆಡೋಳೆ, 7 ಅವರ್ ಒಂದು ಸಲ ಆಡೋಳೆ ನಾನು ನೋಡ್ದಂಗೆ. ಅದಕ್ಕಿಂತ ಮುಂಚೆ ಎಲ್ಲ 6 ಅವರ್ 5 ಅವರೆಲ್ಲ ಸೀಲಿಗೂ ಆಡೈತಿದ್ದು. ಈಗ ಹೋದ ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಇವಳನ್ನ, ಬಿಡಲಿಲ್ಲ. ಒಂದು 5 ವರ್ಷ ಕಂಟಿನ್ಯೂಸ್ಲಿ ಆಡಲ್ಲ. 5 ವರ್ಷವೂ ಪ್ಲೇಸಿಗೆ ಹೋಗಿ ಕೂರಿಸೈತೆ ಹೆಣ್ಣು. ಅಂಥ ಹೆಣ್ಣು ನಮ್ಮದಿದು ರೋಷನ್ ಹೆಣ್ಣು. ಫ್ರೆಂಡ್ಸ್ ಈಗ ನೋಡ್ಬೋದು ತಾಮ್ರಲ್ ಜೊತೆ. ಇದು ನಮ್ಮನೇದೇ ಹೆಣ್ಣು, ದೊಡ್ಡ ಹೆಣ್ಣು. ಈ ಗಂಡು ಬಂದು ನಮಗೆ ಮಯ್ಯಣ್ಣ, ಬೆಂಗಳೂರು ಮಹೇಂದ್ರಣ್ಣ ಅವ್ರು ಕೊಟ್ಟಿದ್ದು ಗಂಡಿದು. ಈ ಗಂಡಿಗೂ ಹೆಣ್ಣಿಗೂ ನಾನು ಆಲ್ಮೋಸ್ಟ್ ಆಗಿ ಪಟ ಮಾಡಿಸಿದ್ದೀನಿ. ಒಳ್ಳೆ ಪಟಗಳು ಬಂದಿತ್ತು. ಒಂದು ಸಲ ಗೇರ್ವ ಬಂದಿತ್ತು ಇದರಲ್ಲಿ. ಉಳಿಲಿಲ್ಲ ಪಟಗಳು ಸತ್ತೋದು. ಆ ಗಂಡಲ್ಲೂ ಪಟಗಳು ಆಕಾಶಕ್ಕೆ ಬಿಡೋಕ್ಕಾಗಲಿಲ್ಲ. ಸುಮಾರು ಪ್ರಾಬ್ಲಮ್ ಆಗಿ ಪಟಗಳು ಸತ್ತೋಗಿದ್ದಾವೆ. ಈ ಸಲ ಇದು ಮಾಡಿದ್ದೀನಿ ಈ ಎಣ್ಣೆದು ಹೆಂಗಂದರೆ ಇದು ನಮ್ಮ ಹತ್ರ ತುಂಬ ಚೆನ್ನಾಗಿ ಆಡೈತೆ. 7 ಅವರು 8 ಅವರು ಸೀದಿಗೂ ಬಿಟ್ಟಿದೆ. ಒಂದು 3 ಅವರ್ ಆಡ್ತು. ಬಾಜಿ ಮಾಡಲಿ ಅಂತ 0 ಇದಷ್ಟೇ. ಇದ್ರ ಮಕ್ಳುಗಳು ತುಂಬ ಬಾಜಿ ಬರುತ್ತೆ. ಯಾಕಂದ್ರೆ ಇದ್ರದ್ದು ಮಿನಿಮಮ್ ಅಂದರೂ ಒಂದು 10 ಪಟ ನಾನೇ ಬಿಟ್ಟಿದ್ದೀನಿ. ತುಂಬ ಒಳ್ಳೆ ಹೆಣ್ಣು. ಈಗಲೂ ಆಡ್ತಾವಳೆ. ಈಗಿಂದ ಈ ವರ್ಷದಿಂದ ನಿಲ್ಲಿಸ್ಬೇಕಂತಿದ್ದೀನಿ. ತುಂಬ ಒಳ್ಳೆ ಹೆಣ್ಣು, ತಾಮ್ರಲ್ಲಿ ಹೆಣ್ಣು, ಮನೆಯದೇ ಪಟ. ಆ ಗಂಡಿಗೆ ಈ ಸಲ ಮಾಡಿದ್ದೀನಿ. ಒಳ್ಳೆ ಪಟಗಳು ಬಂದಿದ್ದು. ಒಂದು ಗೇರ್ವ ಒಂದು ಬಿಳೆ ತಾಮ್ರಲ್ಲಿ ಒಂದು ತುಂಬ ಚೆನ್ನಾಗಿ ಹುಟ್ಟಿದ್ದು. ಅಪ್ಪ ಅಮ್ಮನು ಮೀಸಂಗೆ ಹುಟ್ಟಿದ್ವು ಸಲ ಪಟಗಳು. ಈಗ ಅಕ್ಕಿಗಳಿಲ್ಲ, ಅದೇ ಥರ ಇನ್ನೊಂದು ಸ್ವಲ್ಪ ಮಾಡ್ಸೋಣ ಅಂದ್ಬಿಟ್ಟು ಮತ್ತೆ ಅದೇ ಜೊತೆ ಕಂಟಿನ್ಯೂ ಮಾಡಿದ್ದೀನಿ. ಜೊತೆ ಹೇಗಿದೆ ಅಂತ ಹೇಳ್ಬೋದು. ಇದು ಬಂದು ಮೇಲಿದು ತುಂಬ ಒಳ್ಳೆ ಮೇಲು, ಒಳ್ಳೆ ಅಕ್ಕಿ. ಕೊಟ್ಟಿರೋದು ಯಾರು ಅಲ್ಲ, ಮಹೇಂದ್ರಣ್ಣ ಕೊಟ್ಟಿರೋ ಅಕ್ಕಿ ಇದು. ಇದಕ್ಕೆ ಅವ್ರು ಹೇಳಿದಂಗೆ ಗಂಡಿಗೆ ಬಾಜಿ ಸ್ವಲ್ಪ ಜಾಸ್ತಿ ಇರೋದು ಮಾಡೋ ಮನೆ ಅಂತಿದ್ರು. ಅದಕ್ಕೆ ಈ ಎಣ್ಣೆ ನಮಗೆ ಬಾಜಿ ತುಂಬ ಓವರ್ ಬರುತ್ತೆ. ಅದಕ್ಕೆ ಇದೇ ಎಣ್ಣೆ ಮಾಡಿದೆ. ಪಟಗಳು ಚೆನ್ನಾಗಿ ಹುಟ್ಟಿದ್ದು, ಬಿಡೋಕ್ಕಾಗಲಿಲ್ಲ ಅಷ್ಟೇ. ಈ ಸಲ ಮಾಡಿಸಿ ಕ್ಲೀನಾಗಿ ಉಳಿಸಿ ಬಿಡೋಣ ಅಂತ ಬಿಟ್ಟಿದ್ವಿ. ಫ್ರೆಂಡ್ಸ್ ಈಗ ತಾಮ್ರ ಗಂಡು ನೋಡಾಯಿತು. ಅದಕ್ಕೆ ಇದೇ ಹೆಣ್ಣು ಮಾಡಿರೋದು. ಈಗ ಈ ಹೆಣ್ಣು ತೋರಿಸ್ಕೊಡ್ತೀನಿ ನೋಡಿ. ಸುಮ್ಮನೆ ಇದು ತುಂಬ ಒಳ್ಳೆ ಹೆಣ್ಣು. ಯಾಕಂದರೆ ಇನ್ನೊಂದು 2-3 ಗಂಡಿ, ಒಂದು ಧೂಮ ಗಂಡಿ ತಳೆದು ನಮ್ಮದೊಂದು. ಆ ಗಂಡಿಗೂ ಈ ಹೆಣ್ಣು ಪಟ ಮಾಡಿಸಿ ಬಿಟ್ಟಿದ್ವಿ. ಒಳ್ಳೆ ಪಟ ಆಡಿತ್ತು. ಫುಲ್ಲು ರೋಲ್ ಆಗಿದ್ದು ಪಟ. ಎಷ್ಟು 2 ದಿನ 3 ದಿನಕ್ಕೆ ಇದ್ದಿದ್ದಂಗೆ ಅದೇ ಕಂಟ್ರೋಲ್ಗೆ ಅಕ್ಕಿ ಬಂದು 6 ಅವರ್ ಅಕ್ಕಿ ಬಂದಿತ್ತು. ಬರೀ 1 ದಿನ 2 ದಿನಕ್ಕೆ ರೋಲ್ ಆಗಿದೆ ಅಕ್ಕಿ.
ಆ ಥರ ಬಂದಿತ್ತು ಇನ್ನು ಪರ್ಫಾಮೆನ್ಸು. ಅಲ್ಲಿಂದ ಇತ್ಲಾಗವರು ನಮ್ಗೆ ಅಕ್ಕಿ ಮಾಡ್ಸೋಕ್ಕೆ ಟೈಮ್ ಆಗಲಿಲ್ಲ, ಬಿಡೋಕ್ಕೂ ಟೈಮ್ ಆಗಲಿಲ್ಲ, ಆ ಥರ ಆಗಿದೆ ಪರಿಸ್ಥಿತಿ. ನೋಡ್ಬೋದು ಪೇರ್ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಬೇಕು ಜೊತೆಗಳು. ಫ್ರೆಂಡ್ಸ್ ಈಗ ಬಂದು ಮಕ್ಷಿ ಜೊತೆ ಇದು ಈ ಗಂಡು ಬಂದು ಹೊರಗಡೆ ಪರ್ಚೇಸ್ ಮಾಡಿದ ಗಂಡಿದು. ಹೆಣ್ಣು ಬಂದು ನಾವು ಈ ಹೆಣ್ಣು ಪಟದಲ್ಲಿ ತಂದಿದ್ದು, ಪಟದಲ್ಲಿ ತಂದು ಆಡಿಸಿ ಏಟ ಸಿಕ್ಕಿದೆ ಹೆಣ್ಣು. ಈ ಜಾಗ ಚೇಂಜಾಗಿ ಇಲ್ಲಿ ಬಿಡೋಕ್ಕಾಗಲ್ಲ ಅಂತ ಜೊತೆ ಮಾಡೋಕೆ ಹಾಕಿದ್ದೀವಿ. ಜೊತೆ ಹೇಗಿದೆ ಅಂತ ಹೇಳ್ಬೋದು ನೀವೇ. ಒಂದು ಮೇಲ್ ಬರುತ್ತೆ ಮಕ್ಷಿ ಗೋಲ್ಡ್ ಶೇಡಲ್ಲಿ. ಆ ತರ್ಬೇಕಾದ್ರೆ ಬಾಲ ಎಲ್ಲ ಹೊಡೆದಿದ್ರು, ಹಂಗಾಗಿ ಎಲ್ಕೊಟ್ಟಿನಿ, ಎಲ್ಲ ಬರ್ತೈತಿ ಈಗ. ಇದು ತುಂಬ ಚೆನ್ನಾಗಿ ಆಡೈತಿ. ಇದು ಗಂಡಾಗಿದ್ರೆ ಮಾತ್ರ ಒಳ್ಳೆ ಅಕ್ಕಿ ಆಗೋದು ಬಿಡೋಕ್ಕೆ. ಫೀಮೇಲ್ ಆಯ್ತಲ್ಲ ಅಂತಲ್ಲ ಒಂದ್ಸಲ ಪಟ ಮಾಡಿಸ್ಬಿಟ್ಟು ಬಿಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆಟ ಒಳ್ಳೆ ಉಡಾನು, ಒಳ್ಳೆ ದೂರ, ಒಳ್ಳೆ ಅಕ್ಕಿ ಆಟ ಮಾತ್ರ ಸೂಪರ್ ಆಯಿತು. ಪಟ್ಟದಲ್ಲಿ ಒಂದು 2 ಕಳ್ಳಿ 3 ಕಳ್ಳಿ ಪಟ್ಟದಲ್ಲಿ ಒಳ್ಳೆ ಟೈಮ್ ಬಂದಿತ್ತು ಮಕ್ಷಿ ಹಣ್ಣು. ಇದ್ರ ಜೊತೆಲಿ ತಂದು ತಾಮ್ರಲ್ಲೂ ಒಳ್ಳೆ ಅಕ್ಕಿ, ಅದು ಆಡಿತ್ತು. ನೋಡ್ಬೋದು ಜೊತೆ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಬೇಕು. ಯಾಕಂದರೆ ನಾವು ಎಲ್ಲ ಹೊಸ್ದಾಗಿ ಮಾಡಿರೋದು ಇವೇ. ನಮ್ಮ ತಾತನ ಕಾಲ, ನಮ್ಮ ಅಪ್ಪನ ಕಾಲದಿಂದ ಬಂದಿರೋ ಜೊತೆಗಳು ಯಾವೂ ಇಲ್ಲ. ಎಲ್ಲ ನಾವು ತಂದು ಹೊಸ್ದಾಗಿ ದುಡ್ಡು ಕೊಟ್ಟು ತಂದು ಮಾಡಿರೋ ಜೊತೆಗಳು ಎಲ್ಲ ಇವೆ. ನಮ್ಮ ಮನೆ ಅಕ್ಕಿಗಳು ಇವೆಲ್ಲ ಅಕ್ಕಿ ಮಾಡಿಸ್ಬಿಡೋದು, ಆಡ್ತಾ ಹಿಡ್ಕೊತೀವಿ. ಇಲ್ಲಾಂದರೆ ಇದಕ್ಕೆ ಇನ್ನೊಂದು 2-3 ಗಂಟೆಗಳು ಸೆಟ್ ಮಾಡಿ ನೋಡ್ತೀವಿ, ಅದರಲ್ಲಿ ಆಡ್ತಾ ಕನೆಕ್ಟ್ ಮಾಡಿ ಜೊತೆ ಕಂಟಿನ್ಯೂ ಮಾಡ್ತೀವಿ. ಅಕ್ಕಿಗಳು ಹೇಗಿದೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ ಹೇಳ್ಬೇಕು. ಈಗೊಂದು ಮಕ್ಷಿ ಗಂಡು ಮತ್ತು ಗೇರ್ವ ಹೆಣ್ಣು. ಈ ಮಕ್ಷಿ ಗಂಡಲ್ಲಿ ಒಂದು ಸುರ್ಮೆ ಎಣ್ಣೆ ಹಾಕ್ಬಿಟ್ಟು ಪಟ ಮಾಡಿಸಿದ್ವಿ. 2 ಮಕ್ಷಿಗಳು ಬಂದಿದ್ವು. ಒಂದು ಮಕ್ಷಿ ಮಾತ್ರ ಎಷ್ಟು ಚೆನ್ನಾಗಿ ಅಕ್ಕಿ ಆಡ್ತು ಅಂದರೆ ಶಿಖರಾಗೂ ಟಕ್ಕಾರ್ ಕೊಡ್ಕೊಂಡು ಅಕ್ಕಿ ಆಡ್ತು. ಕೊನೆಗೆ ಶಿಖರನ ಟಕ್ಕರ್ ಮಾಡಾಕ್ತು ಅದನ್ನು, ಅಷ್ಟು ಚೆನ್ನಾಗಿ ಬಂದಿದ್ದಿರೋ ಪರ್ಫಾಮೆನ್ಸು. ಈ ಹೆಣ್ಣಲ್ಲೂ ಅಷ್ಟೇ ಬರೀ ಲಾಟಲ್ಲಿ ಬಂದಿದ್ದು. ಯಾವ್ದಾದ್ರು ಒಂದು ಡುಬಾಕ್ ಗಂಡು ಹಾಕಿದ್ದಿದ್ದು ಅದಕ್ಕೆ ಬರೀ. ಆ ಹೆಣ್ಣು ಬಂದು ನಮ್ಮ ಮಹೇಂದ್ರನ ಕೊಟ್ಟಿದ್ದು ಹೆಣ್ಣು. ಅವ್ರದ್ದು ಗೇರ್ವ ಗಂಡು ಏನು ಆಡಿತ್ತು ಸ್ವಂತ ತಂಗಿನೇ ಕೊಟ್ಟಿದ್ರು. ಅವ್ರು ಏನಿಲ್ಲ ಒಂದೇ ಮಾತು ಹೇಳಿದ್ದು, ಮನೆ ಹಾಕಿ ನಾನು ಕೇಳಿದ್ದೆ ಅವ್ರ ಹತ್ರ, ಅಣ್ಣ ನಿಮ್ಮ ಮನೇಲಿ ಲಿನೇಜಲ್ಲಿ 1-2 ಹೆಣ್ಗಳು ಬೇಕಣ್ಣ ಕೊಡಿ ಅಣ್ಣ ಅಂತ. ಅವಾಗ ಕರ್ದು ಕೊಟ್ಟಿದ್ದೆ. ಇದು 5 ಕಳ್ಳಿ ಪಡೆದಲ್ಲಿ ಕೊಟ್ಟಿದ್ರು. ಅವ್ರದ್ದು ಗಂಡು ಸೀನಿಗೆ ಆಡ್ತಲ್ಲ, ಅದು ಆಡಾದ್ಮೇಲೆ ಕೊಟ್ಟಿದ್ದು ಹೆಣ್ಣಿದ್ದು ನಮಗೆ. ಯಾರೂ ಕೊಡಲ್ಲ ಈಗ ಆಡಿದ ಅಕ್ಕಿಗಳಲ್ಲಿ, ಯಾರೂ ತೆಗಿಯಲ್ಲ ಅಷ್ಟು ಸುಲಭವಾಗಿ. ಈಗ ನಾವೇ ಆಗಲಿ ನಮ್ಮ ಆಡಿದ ಅಕ್ಕಿನ ತೆಗಿಯೋಕೆ ಹಿಂದೆ ಮುಂದೆ ನೋಡ್ತೀವಿ. ಒಂದು ಮಾತು ಹೇಳ್ದಂಗೆ ಅಣ್ಣ ಪಾಪ ಕರ್ದು ನಮ್ಮನ್ನು ಕೊಡ್ತು ನಮಗೆ. ಅದೇ ಥರ ಅಕ್ಕಿ ತಂದು ಬರೀ ಡುಬಾಕ್ ಗಂಡು ಹಾಕಿ ಒಂದು ಸಬ್ಜಾರ್ ಇದ್ರಲ್ಲಿ ಹಾಕಿ ಪಟ ಮಾಡಿಸಿದ್ದು. ಗುಲ್ದಾರ್ಗಳು ಬಂದಿದ್ವು. ಹೆಂಗೆ ಚೆನ್ನಾಗಿ ಪಲಾವ್ ಹೋಗೋ ಅಂದರೆ ಅಷ್ಟು ದೂರ ಪಲಾವ್. ಖುಷಿ ಆಯ್ತು ಈ ಜೊತೆಯಲ್ಲಿ ನಮಗೆ ಅಕ್ಕಿ ನೋಡಿ. ಈ ಜೊತೆ ಎಲ್ಲ ಇನ್ನೊಂದು ಹೆಣ್ಣಿಗೆ ಮೇಲೆ ಗಂಡು ಮಾಡಿದ್ದೆ, ಗಂಡಿಗೆ ಬೇರೆ ಹೆಣ್ಣು ಮಾಡಿದ್ವಿ. 2 ಪಟಗಳು ಆಡಿದ್ವು. ಹಂಗಾಗಿ ಈ ಜೊತೆ ನಮಗೆ ಭಾರಿ ಇಷ್ಟ ಆಯಿತು, ಲೈಕ್ ಆಯಿತು. ಇದೇ ಜೊತೆ ಒಂದು ಸಲ ಮಾಡ್ಸೋಣ ಅಂದ್ಬಿಟ್ಟು ಇದೇ ಜೊತೆ ಕಂಟಿನ್ಯೂ ಮಾಡಿದ್ದೀವಿ. ಈ ಜೊತೆಗಳು ಹೇಗಿದೆ ಅಂತ ಹೇಳ್ಬೋದು. ಇದು ಮಕ್ಷಿ ಗಂಡು. ಇದು ನಾವು ಬೆಲೆ ಕೊಟ್ಟು ತಂದಿರೋ ಗಂಡಿದು, ದುಡ್ಡಿಗೆ ತಗೊಂಡಿರೋದು. ಈಗ ಇನ್ನೊಂದು ವಿಷಯ ಎಲ್ಲರೂ ಅಬ್ಸರ್ವ್ ಮಾಡ್ಬೋದು, ದುಡ್ಡು ಕೊಟ್ಟು ತಂದಷ್ಟೇ ಅವ್ರ ಹೆಸರೆಲ್ಲ ಯಾಕೆ ಹೇಳಲ್ಲ ಅಂತ. ಹೇಳಬಾರ್ದು ಯಾರೇ ಆಗಲಿ. ಒಬ್ಬರು ಪ್ರೀತಿ ವಿಶ್ವಾಸದ ಮೇಲೆ ಅಕ್ಕಿಗಳು ಕೊಟ್ಟು ಕಳಿಸ್ತಾರೆ, ಒಳ್ಳೆ ಮಾತಲ್ಲಿ ಕೊಟ್ಟು ಕಳಿಸ್ತಾರೆ ಅಂದರೆ ಅಂಥವ್ರ ಹೆಸರು ಹೇಳ್ರಿ. ಈಗ ನೀವು ಒಬ್ರು ಅಕ್ಕಿ ತಗೊಂತೀರಾ ಅಂತ, ಈಗ ನಾನೊಬ್ಬ ಸೇಲರು, ಬ್ರೀಡರು, ಸೇಲರು, ರೇಸರು ಎಲ್ಲ ಥರನೂ ನಾವು ಮಾಡ್ತೀವಿ. ಈಗ ಅಕ್ಕಿ ಕೊಡ್ತೀವಿ ಅಂದಮೇಲೆ ದುಡ್ಡಿಗೆ ಕೊಟ್ಟ ಮೇಲೆ ಮುಗೀತು, ಅದು ಅವ್ರದ್ದು ಅಕ್ಕಿ. ಅದು ದುಡ್ಡು ಕೊಟ್ಟಿರ್ತಾರೆ ಅವರು, ನಾವು ಹೇಳೋದಷ್ಟು ದುಡ್ಡು ಅವ್ರು ಕೊಟ್ಟು ಅಕ್ಕಿ ತಗೊಂಡಿರ್ತಾರೆ, ಅದು ಅವ್ರದ್ದೇ ಅಕ್ಕಿ. ಅದು ಯಾರು ತಗೊಳ್ಳಿ ನೀವು ಅಕ್ಕಿ ಬಿಡಿ ಇದರಲ್ಲಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರೆ ನೋಡಿ. ಅಂಥವ್ರ ಹೆಸರು ಹೇಳಿ, ಅದು ಆಡಿದ್ಮೇಲೆ ಹೇಳಿ, ಅಕ್ಕಿನ ಝೂಮ್ ಮಾಡು ಅಂತ ಹೆಸರು ಹೇಳಿ. ಸುಮ್ಮನೆ ದುಡ್ಡಿಗೆ ಇಸ್ಕೊಂಬಿಡೋದು, ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಅಂತ ಕುತ್ಕೋತಾರೆ ಎಷ್ಟೊಂದು ಜನ. ದುಡ್ಡಿಗೆ ಕೊಟ್ಟ ಮೇಲೆ ಮುಗೀತು. ನಾನೇ ಆಗಲಿ ಬೇರೆಯವ್ರಾಗಲಿ ಇನ್ನೊಬ್ರಾಗಲಿ ದುಡ್ಡಿಗೆ ಕೊಟ್ಟ ಮೇಲೆ ಅವ್ರದ್ದು ಅಕ್ಕಿ, ದುಡ್ಡು ಕೊಟ್ಟು ಅಕ್ಕಿ ಎತ್ಕೊಂಡಿರ್ತೀರ. ಅದಕ್ಕೆ ಇದ್ರಲ್ಲಿ ಅಕ್ಕಿಗಳಲ್ಲಿ ನಾನು ಯಾಕೆ ಹೇಳಿ ಯಾರ್ದು ಹೆಸರು ಹೇಳ್ತಾಯಿಲ್ಲ, ದುಡ್ಡು ಕೊಟ್ಟ ಮೇಲೆ ಅದು ಅಕ್ಕಿಗಳು ನಮ್ದಾಗ್ತವೆ. ಹಂಗಾಗಿ ಪ್ರೀತಿ ವಿಶ್ವಾಸದ ಮೇಲೆ ಅಕ್ಕಿಗಳು ಕೊಟ್ಟವ್ರೆ, ಅಂಥವ್ರ ಹೆಸರು ಹೇಳೋಣ, ತಗೊಂಡೋಗಿ ಅಕ್ಕಿ ಶೋಕ್ ಮಾಡ್ಕೊಳ್ಳಿ ಅಂತ. ಈಗ ನಮ್ಮ ಡೈರಿ ಸರ್ಕಲ್ ಮಧೋಣ ಅವ್ರ ಹತ್ರ ಒಂದು 5-6 ಅಕ್ಕಿ ಗಂಡುಗಳು ತಗೊಂಡೆ. ಅದರಲ್ಲಿ ಒಂದು 2-3 ಅಕ್ಕಿಗಳು ಹಂಗೆ ಕೊಟ್ಟು ಕಳಿಸಿದ್ರು. ಅವ್ರ ಹತ್ರ ಸುಮಾರು ಲಾಟು ತಗೊಂಡಿದ್ದೀನಿ. ತುಂಬ ಒಳ್ಳೊಳ್ಳೆ ಅಕ್ಕಿಗಳು ಕೊಟ್ಟಿದ್ರು, ಒಂದಕ್ಕಿಂತ ಒಂದು ಅಕ್ಕಿ ಚೆನ್ನಾಗಿ ಕೊಟ್ಟಿದ್ರು. ಅವರು ಆಲ್ಮೋಸ್ಟ್ ಅಲ್ಲಿ ಹೇಳಿದ ಅಕ್ಕಿಗಳನ್ನ ನಾವು ಇನ್ನೊಬ್ರಿಗೆ ಹೇಳ್ಬಿಟ್ಟೆ ಕಮ್ಮಿ ರೇಟಿಗೆ ಕೊಟ್ಟಿದ್ದೀನಿ. ಅವ್ರ ಹತ್ರ ಸೇಮ್ ಟು ಸೇಮ್ ಪರ್ಫಾರ್ಮೆನ್ಸ್ ಮಾಡಿದ್ದಾವೆ ಆಡಿರೋ ಅಕ್ಕಿಗಳು, ಹಂಗೆ ಆಡಿದ್ದಾವೆ. ಆ ಥರ ಹೇಳಿ ನಂಬಿಕೆ ಇಟ್ಟು ಕೊಡೋರನ್ನ ಹೆಸರು ಹೇಳಿ. ಸುಮ್ಮನೆ ಡೊಂಗಿ ಬಿಡೋರು, ಬಾಬಾ ಬಿಡೋರು ಇದೆಲ್ಲ ಹೆಸರು ಹೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಸುಮಾರು ಜನ ಸುಳ್ಳೆಲ್ಲ ಅಕ್ಕಿಗಳು ಕೊಡ್ತಾರೆ. ಆ ಥರ ನಾವು ಕೊಡೋಕ್ಕೆ ಹೋಗೋಲ್ಲ, ನಿಮ್ಗೆ ಗೊತ್ತಿರೋಂಗೆ. ಇದೊಂದು ಜೊತೆ ನೋಡ್ಕೊಳ್ಳಿ. ಇದೊಂದು ಗಂಡು ಅಮೌಂಟಿಗೆ ತಂದಿರೋದು, ಅದು ನಮ್ಮ ಮೈಯಣ್ಣ ಕೊಟ್ಟಿರೋದು ಹೆಣ್ಣು, ಗೆರ್ವ ಹೆಣ್ಣು. ಈ ಜೊತೆಲಿ ಏನು ಬರ್ತಾವೆ ಪಟಾಗಳು ಎಲ್ಲ ತೋರಿಸ್ಕೊಡ್ತೀನಿ. ಅದೇ ಜೊತೆಗಳನ್ನ ಬಿಟ್ಟು ಅದ್ರ ಪಟಾಗಳು ಯಾವ್ಯಾವ ಥರ ಬಂದಿದ್ದಾವೆ ಅಂತ. ಫ್ರೆಂಡ್ಸ್ ಇದು ಒಂದು ರೋಷನ್ ಗಂಡಿದು, ಇನ್ನೊಂದು ಜೊತೆ
ಇದು ಸಬ್ಜಾ ಹೆಣ್ಣು. ಇದೊಂದು ಜೊತೆ ಮಾಡಿರೋದು ಈಗ ಹೊಸ್ದಾಗಿ. ಅಕ್ಕಿ ಎಲ್ಲ ಪರ್ಚೇಸ್ ಮಾಡಿರೋ ಅಕ್ಕಿಗಳಲ್ಲಿ ಯಾವ ಮನೆ ಇಲ್ಲ. ಮನೆವಿದ್ರೆ ನಮ್ಮ ಮನೆವು ಅವಾಗಿನ ಒಂದು 2-3 ವರ್ಷದಿಂದ ಇದಾವೆ ಅಂತ ಹೇಳ್ತೀನಿ. ಎಲ್ಲ ಹೊಸ್ದಾಗಿ ದುಡ್ಡು ಕೊಟ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ನಮಗೂ ಇಷ್ಟ ಆಗಿ ಲೈಕ್ ಆಗಿ ಕೇಳಿದಷ್ಟು ಅಮೌಂಟ್ ಕೊಟ್ಬಿಟ್ಟು ಅಕ್ಕಿ ಎತ್ಕೊಂಡ್ಬಂದಿರೋ ಅಕ್ಕಿಗಳಿವೆಲ್ಲ. ಈಗ ನೋಡ್ಬೋದು ಇದೊಂದು ಜೊತೆ ಮಾಡಿರೋದು. ಅಕ್ಕಿಗಳು ಹೇಗಿದೆ, ಏನು ಎತ್ತ ಜೊತೆ ಚೆನ್ನಾಗಾಗುತ್ತಾ, ನಿಮ್ಮ ಲೆಕ್ಕಕ್ಕೆ ಅಕ್ಕಿಗಳು ಆಡ್ತಾವ, ಏನು ಯಾವ ಜೊತೆ ಇಷ್ಟ ಆಯಿತು, ಎಷ್ಟೇ ಜೊತೆ ಇಷ್ಟ ಆಯಿತು ಅಂತಲೂ ಬೇಕಾದ್ರೆ ನೀವು ಹೇಳ್ಬೋದು ಕಮೆಂಟಲ್ಲಿ, ನಮಗೆ ಕೇಳೋಕ್ಕೆ ಗೊತ್ತಾಗುತ್ತೆ. ಇದು ಮೇಲೆ ನೋಡ್ಬೋದು, ಈಗ ಮೇಲೆ ತೋರಿಸ್ತೀನಿ. ಇದು ಮೇಲಿದು ರೋಷನ್. ಎಲ್ಲ ಗರಿ ಎಲ್ಲ ಎಳ್ಕೊಟ್ಟಿದ್ದೀನಿ, ಈಗ ಬರ್ತೈತೆ. ಇದು ಒಂದು ಸಬ್ಜಾ ಫೀಮೇಲ್. ಇದು ಗಂಡು ಸ್ವಲ್ಪ ರ್ಯಾಶು, ಕುಕ್ಕಿ ಸ್ವಲ್ಪ ಕಣ್ಣ ಹತ್ರ ಎಲ್ಲ ಗಾಯ ಮಾಡಿಬಿಟ್ಟೈತೆ. ತುಂಬ ಒಳ್ಳೆ ಹೆಣ್ಣು. ಇದು ನಮಗೆಲ್ಲ ಹೊರಗಡೆ ತಂದಿದ್ದ ಹೆಣ್ಣಿದು. ಫ್ರೆಂಡ್ಸ್, ಇದು ಇನ್ನೊಂದು ಜೊತೆ. ಇದೊಂದು ಸಬ್ಜಾ ಗಂಡು, ಸಬ್ಜಾ ಹೆಣ್ಣು. ಇದು ತುಂಬ ಗೆಸ್ಸಿಂಗ್ ಮೇಲೆ ಮಾಡಿರೋ ಜೊತೆ. ಇದು ಅಕ್ಕಿ ಆಡೇ ಆಡ್ತವೆ ಅಂತ ನಾವು ತಿಳ್ಕೊಂಡಂಗೆ, ಯಾಕಂದರೆ ಎಣ್ಣೆಲ್ಲಿ ಪಟಾಗಳು ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಹುಟ್ಟಿತ್ತು ಪಟ. ಒಂದು ಮಕ್ಷಿ ಗಂಡಾಕಿ ಅದು ಇದು ಇಲಿ ಬಂದು ಮೆಶ್ ಕೆಳಗಿಂದ ಅದು ಕಾಲೆಲ್ಲ ಕಟ್ ಮಾಡಿ ಅಕ್ಕಿ ಪಟ ಸತ್ತೋಗ್ಬಿಡ್ತು. ತುಂಬ ಚೆನ್ನಾಗಿ ಹುಟ್ಟಿತ್ತು. ಪಟವಾದ ಒಂದು ಇದ್ದಿದ್ರೆ ಈಗ ಬಿಡುವಾದೈತಿ. ಈಗ ಒಂದು ಮಂತ್ ಹಿಂದೆ ಅದು ಸತ್ತೋಗಿದ್ದು ಅಕ್ಕಿ. ತುಂಬ ಒಳ್ಳೆ ಅಕ್ಕಿ ಬಂದಿತ್ತು ಆ ಹೆಣ್ಣಲ್ಲಿ. ಈಗ ಅದಕ್ಕೆ ಹೊಸ ಗಂಡು ಮ್ಯಾಚ್ ಮಾಡಿದ್ವಿ ಸಬ್ಜಾದಲ್ಲೇ. ಸ್ವಲ್ಪ ಗಾಬರಿ ಅಕ್ಕಿಗಳಿವೆರಡು. ಇದೊಂದು ಜೊತೆ ನೋಡ್ಬೋದು. ಇದು ಸಬ್ಜಾ ಗಂಡಿದು, ಒಳ್ಳೆ ಗಂಡು. ಕೊಟ್ಟರು ನಮ್ಗೆ ಹೇಳಿದ್ರ ಮೇಲೆ ತುಂಬ ಭರವಸೆ ಇಟ್ಟಿದ್ದಾರೆ. ಹೇಳಿದ್ದಾರೆ ಇದ್ರಲ್ಲಿ ಅಕ್ಕಿ ಆಡ್ತಾವಪ್ಪ ಬಿಡಿ, ಇದರಲ್ಲಿ ಒಳ್ಳೆ ಎಣ್ಣೆ ಹಾಕ್ಬಿಟ್ಟು ಪಟ ಮಾಡಿಸ್ಬಿಡಿ ಅಂತ. ಅಕ್ಕಿನೂ ಹಂಗೆ ಇದೆ, ತಾಕತ್ತಾಗಿದೆ. ಅಕ್ಕಿನೂ ಒಳ್ಳೆ ಜಬರ್ದಸ್ತಾಗಿದೆ. ಇದು ಆ ಗಂಡಿಗೆ ಹಾಕಿರೋ ಫೀಮೇಲ್. ಇದು ಸಬ್ಜಾದಲ್ಲೇ ಫೀಮೇಲ್ ಮಾಡಿರೋದು. ಸ್ವಲ್ಪ ಗಂಡುಗಳು ರ್ಯಾಶಿಗೂ ಹೆಣ್ಗಳಿಗೆಲ್ಲ ಸ್ವಲ್ಪ ಕಚ್ಬಿಟ್ಟಿದ್ದಾವೆ. ಆಮೇಲೆ ನೋಡ್ಬೋದು ಏನಪ್ಪ ಇದು ಹಿಂಗೆ ಕಣ್ಣತ್ರ ಗಾಯ ಆಗಿದ್ದಾವೆ ಅಂತ. ಹೊಸ ಜೊತೆ ಹೊಸ್ದಾಗಿ ಮಾಡೋ ಒಂದು 3 ದಿನ ಆಯ್ತು ಅಷ್ಟೇ ಜೊತೆಗಳು. ಎಲ್ಲ ಒಂದಾಗೆ ಸುಮಾರು ಟೈಮ್ ತಗೊಂಬಿಟ್ಟು ಒಂದು 2-3 ಜೊತೆಗಳು. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಕ್ಲೀನಾಗಿ ಮೊಟ್ಟೆಡಾಗ ಲೆವೆಲಿಗೆ ಬರ್ಬೇಕಾಯ್ತು. ಯಾಕಂದ್ರೆ ಸ್ವಲ್ಪ ಕಚಡ ಸ್ಟಾರ್ಟ್ ಮಾಡೋದು ಅಕ್ಕಪಕ್ಕ ಬಿಟ್ಟು ನಿಧಾನ ಮಾಡಿ ಜೊತೆ ಮಾಡಿರೋದು ಇವಕ್ಕೆ. ಇಲ್ಲಾಂದರೆ ಹೆಣ್ಣು ಬುಲ್ಡೆ ಎಲ್ಲ ಕಿತ್ತಾಕ್ಬಿಟ್ಟಿರೋ ಇವು ಅಂಥ ಗಂಡುಗಳಿವು. ಇದೊಂದು ಜೊತೆ ಸ್ವಲ್ಪ ಗಾಬರಿ ಅಕ್ಕಿಗಳು ಗುಮ್ಮಾಯಿಸ್ತಿಲ್ಲ. ಫ್ರೆಂಡ್ಸ್, ಈಗ ಇದೊಂದು ಜೊತೆ ಧೂಮ ಗಂಡು, ಚಪ್ಪರಲ್ಲಿ ಹೆಣ್ಣು. ಈ ಹೆಣ್ಣು ಬಂದು ನಮಗೆ ನಮ್ಮ ಮೈ ಹೆಣ್ಣ ಕೊಟ್ಟಿದ್ದು ಹೆಣ್ಣಿದು. ಬಿಡಾಕಿ ಬೇಕು ಅಂದಾಗ ಅವಾಗ ಕೊಟ್ಟಿದ್ದು ಹೆಣ್ಣಿದು. ಬಿಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಹೋದ ವರ್ಷ ಸೀಲಿಗೆ ಕಟ್ಟಲಿಲ್ಲ, ಹಂಗಾಗಿ ಬಿಡೋಕ್ಕಾಗಲಿಲ್ಲ. ಹಂಗಾಗಿ ಅಕ್ಕಿ ಇಳಿಸ್ಕೊಂಡ್ವಿ. ಈಗ ಈ ಗಂಡಿಗೆ ಹೆಣ್ಣು ಮಾಡಿದ್ದು. ಯಾಕಂದ್ರೆ ಎಣ್ಣೆಲ್ಲಿ ಫಸ್ಟೊಂದು ಧೂಮ ಗಂಡಾಗ ಪಟ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಬಂದು ಪಟ ಆಡೈತೆ. ಅದಕ್ಕೆ ಇನ್ನು ಆಡ್ಸೋ ಅಷ್ಟರಲ್ಲಿ ಒಂದು ಸೆಟ್ ಪಟ ಮಾಡಿಸ್ಬಿಟ್ಟು ಆಮೇಲೆ ಬಿಡೋಣ ಅಂದ್ಬಿಟ್ಟು ಇದು ಗಂಡು ಜೊತೆ ಮಾಡಿದ್ದೀವಿ. ಈ ಗಂಡು ಹೊರಗಡೆ ಅಂದರೆ ನಾವು ನಮ್ಮ ಹತ್ರ ನಿಂತಿದ್ದ ಗಂಡು ನಾವು ಹೊರಗಡೆ ಕೊಟ್ಟಿದ್ದೆ. ಅವನು ಅಕ್ಕಿ ತೆಗ್ದ, ನಮ್ಮ ಹುಡುಗ ಬಾಬಿ ಅಂತ. ಅವನು ವಾಪಸ್ ರಿಟರ್ನ್ ನಮಗೆ ಕೊಟ್ಟ ಗಂಡು. ಇದೊಂದು ಜೊತೆ ಮಾಡಿದ್ದೀವಿ. ಈ ಜೊತೆ ಹೇಗಿದೆ ಅಂತ ಹೇಳ್ಬೋದು. ಫಸ್ಟು ನಿಮಗೆ ಎಣ್ಣೆ ತೋರಿಸ್ಕೊಟ್ಬಿಡ್ತೀನಿ ರೀ. ಗರಿ ಇದೆ ಹೆಣ್ಣು, ಆಮೇಲೆ ಎದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗುತ್ತೆ. ಈ ಹೆಣ್ಣು ಈ ವರ್ಷ ಬಿಡಬೇಕು, ಯಾಕಂದರೆ ಇದ್ರ ಪಟಾಡಿದೆ. ಈ ಹೆಣ್ಣು ಅವರು ವೇಟರ್ಸ್ ಇಟ್ಟಿದ್ದಾಗ ನಂಗೆ ಕೊಟ್ಟಿದ್ದು ನಮ್ಮಣ್ಣ. ಈ ಸಲ ಏನು ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಎಲ್ಲ ತಿಳಿಸ್ತೀನಿ. ತುಂಬ ಒಳ್ಳೆ ಹೆಣ್ಣು, ಯಾಕಂದರೆ ಪಟ ಬಂದು ತುಂಬ ಚೆನ್ನಾಗಿ ಆಡ್ತು ಧೂಮ ಪಟ. ಅದು ಚಿಕ್ಕಮಂಗ್ಳೂರವ್ರು ಒಬ್ಬರು ತಗೊಂಡ್ರು. ಯಾಕಂದರೆ ಅದು ಇಲ್ಲಿ ಕಳ್ಳ ಆಗಲ್ಲ, ಇಲ್ಲಿ ಬಿಡೋಕ್ಕಾಗಲ್ಲ, ಹತ್ರ ಇದೆ ಅಂದ್ಬಿಟ್ಟು ಕೊಟ್ಟೆ ನಾನು. ಅವ್ರ ಜಾತಿ ಮಾಡ್ಕೊಬೇಕು ಅಂದ್ಬಿಟ್ಟು ಭಾರಿ ಇಷ್ಟಪಟ್ಟು ಇದ್ರ ಮಗಳನ್ನ ತುಂಬ ಇಷ್ಟಪಟ್ಟು ಕೇಳಿದ್ರು. ಯಾಕಂದರೆ ಶೇಪು ಪ್ಯಾಟ್ರನ್ನು ಆ ಥರ ಹುಟ್ಟಿದ ಅಕ್ಕಿ ಅದು. ಇದೇ ಅದಕ್ಕಮ್ಮ. ಇದಕ್ಕೆ ಚೆನ್ನಾಗಿ ಸೆಟ್ ಆಗೋಂಥದ್ದೇ ಈ ಸಲ ಒಳ್ಳೆ ಗಂಡು ಮಾಡಿರೋದು. ಗಂಡನ್ನು ತೋರಿಸ್ಕೊಡ್ತೀನಿ ರೀ. ನೋಡಿ, ಇದು ಮೇಲು. ಸ್ವಲ್ಪ ಗಾಬರಿ ಜಾಸ್ತಿ, ಹಳೆ ಗಂಡಿದು. ಈ ಗಂಡು ಆ ಹೆಣ್ಣಿಗೆ ಜೊತೆ ಮಾಡಿರೋದು. ಇದೇ ಜೊತೆ. ಫ್ರೆಂಡ್ಸ್, ಈಗೊಂದು ತೋರಿಸಿರೋದು ಒಂದು ಧೂಮರೇಗ್ದಾರ್ ಗಂಡು, ಸಬ್ಜಾ ಹೆಣ್ಣು. ಜೊತೆ ನೋಡ್ಬೋದು.
ಒಳ್ಳೆ ಗಂಡು. ಈ ಗಂಡಿನ ವಿಶೇಷತೆ ಏನಂತದ್ದು ಹೇಳ್ಕೊಡ್ದಿಲ್ಲ, ತೋರಿಸ್ಬಿಡ್ತೀನಿ ಇದೆ ಫಸ್ಟು. ಎಲ್ಲ ಅಕ್ಕಿಗಳಿಗೂ ಬಾಲ ನಾರ್ಮಲಾಗಿ ಹಿಂಗಿರುತ್ತೆ, ಇದಕ್ಕೆ ಹಿಂಗಿಲ್ಲ. ಮಧ್ಯದ ಬಂದು ಕೆಳಗೆ ಹೋಗಿ ಸೈಡ್ ಹೋಗಿ ಮೇಲೆ ಹೋಗ್ಬಿಟ್ಟಿದೆ. ಇದಕ್ಕೆ ಆ ಥರ ಗಂಡು. ಇದು ನನಗೆ ಲಾಟಲ್ಲಿ ಬಂದಿತ್ತು, ಲಾಟಲ್ಲಿ ಬಂದಾಗ ಎತ್ತಿಕೊಂಡಿದ್ದು ಗಂಡಿದು. ಇಷ್ಟ ಆಯಿತು, ಅದಕ್ಕೆ ಕೊಡ್ದಾಗ ನಾನೇ ಇಟ್ಕೊಂಡೆ. ಅಕ್ಕಿ ಮಾಡಿಬಿಡೋಣಪ್ಪ ಅಂತ. ಅಕ್ಕಿ ನಮಗೆ ಇಷ್ಟ ಆಯ್ತಿದ್ದು, ಚೆನ್ನಾಗಿದೆ ಅಂತ. ಇದು ಗಂಡು ಮೇಲು, ತಿಳಿ ನೋಡ್ಬೋದು. ಈ ಹೆಣ್ಣು ಬಂದು ನಮ್ಮ ಮಹೇಂದ್ರಣ್ಣವ್ರು ಕೊಟ್ಟಿದ್ದಂಗಿದು. ಅಂದರೆ ಕೊಟ್ಟಿದ್ದಂದರೆ ಪಾಪ ಒಂದೇ ಮಾತಲ್ಲಿ ಕೇಳಿದ್ದು, ಅಣ್ಣ ಹೆಣ್ಣು ಬೇಕು, ನಮ್ಮ ಮನೆ ಗಂಡುಗಳಿಗೆ ಮ್ಯಾಚ್ ಆಗುತ್ತೆ, ಕೊಡಿ ಅಣ್ಣ ಅಂತ ಒಂದೇ ಮಾತಲ್ಲಿ ಕೇಳಿದ್ದು. ಒಂದು ಮಾತು ಯೋಚನೆ ಮಾಡಲಿಲ್ಲ. ಬೇರೆಯವ್ರಿಗೆ ಯಾರಿಗೋ ಸೇಲ್ ಆಗಿತ್ತು ಅಕ್ಕಿ ಇದು. ಒಂದು ಮಾತು ಯೋಚನೆ ಮಾಡ್ದಂಗೆ ತಗೊಂಡೋಗೋ ಮನೆ ಅಂತ ಒಂದೇ ಮಾತಲ್ಲಿ ಕೊಡ್ತು. ಇಷ್ಟ ಆಗುತ್ತೆ, ಯಾಕಂದರೆ ಯಾರೂ ಹಿಂಗೆ ಕೊಡಲ್ಲ. ಆ ಥರ ಕೊಟ್ಟರು ಒಳ್ಳೆ ಎಣ್ಣೆ. ಯಾಕಂದರೆ ಇದ್ರಲ್ಲಿ ನಮಗೆ ಇಷ್ಟ ಆಯ್ತು ಹೆಣ್ಣಿದು. ಈ ಗಂಡಿಗೆ ಮಾಡೋಕ್ಕೋಸ್ಕರ ಇಸ್ಕೊಬಂದಿದ್ದು. ಅದೇ ಗಂಡಿಗೆ ಮಾಡಿದ್ದೀವಿ. ಪಟಾಗಳು ಹೆಂಗೆ ಬರ್ತವೆ, ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾವೆ ಅಂತ ಹೇಳ್ತೀವಿ. ಯಾಕಂದರೆ ಈ ಗೆಸ್ನಲ್ಲಿ ಜೊತೆ ಅಕ್ಕಿ ಆಡಲೇಬೇಕು. ಅಂಥ ಹೆಣ್ಣು, ಅಂಥ ಗಂಡೆ. ಇದೊಂದು ಜೊತೆ. ಬ್ರೇಕ್ ಮಾಡಿ ಫ್ರೆಂಡ್ಸ್. ಈಗೊಂದು ಬಿಳೆ ತಾಮ್ರಲ್ಲಿ ಗಂಡು ಮತ್ತು ಕೆಂಪು ತಾಮ್ರಲ್ಲಿ ಹೆಣ್ಣು. ಇದೊಂದು ಜೊತೆ, ಈಗ ಹೊಸ ಜೊತೆ ಮಾಡಿರೋದು. ಅಕ್ಕಿಗಳು ಹೇಗಿದೆ ಅಂತ ಹೇಳ್ಬೇಕು. ತುಂಬ ಒಳ್ಳೆ ಲೆಂತ್ ಬರ್ತವೆ ಗಂಡಿದು. ಬಿಡಿ ಅರ್ಧ ಮಾರ ಆಯ್ತು ಇದು ಗಂಡು. ಇದು ಎಲ್ಲ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಅಕ್ಕಿಗಳೇ. ಅಕ್ಕಿ ಜೊತೆ ಹೇಗಿದೆ ಅಂತ ನೀವೇ ನೋಡಿ ಹೇಳಬೇಕು. ಇದಕ್ಕೂ ಹೊಸ ಜೊತೆ ಮಾಡಿರೋದು. ಈ ಎಣ್ಣೆಲ್ಲ ಒಂದು ಪಟ ಬಿಟ್ಟಿದ್ದು ತಾಮ್ರಲ್ಲೂ, ಚೆನ್ನಾಗಿ ಆಡಿತ್ತದು. ಅದು ನೋಡ್ಬಿಟ್ಟು ಈ ಗಂಡೆ ಈಗ ಈ ಸಲ ಮ್ಯಾಚ್ ಮಾಡಿರೋದು. ಇದು ಹೊರಗಡೆ ತಂದಿದ್ದು ಗಂಡಿದು. ಬೆಂಗಳೂರು. ನೋಡ್ಬೇಕೆಲ್ಲ ಹೊಸದಾಗಿ ಅಕ್ಕಿಗಳು ಮಾಡಿರೋದು. ಏನು ಪಟಗಳು ರಿಸಲ್ಟ್ ಬರ್ತವೆ ಏನು. ಇದು ಅದಕ್ಕೆ ಹಾಕಿರೋ ಫೀಮೇಲ್ ಇದು. ಕೆಂಪು ತಾಮ್ರಲ್ಲಿ ಹೆಣ್ಣು, ಸಿಂಗಲ್ ಟೈಲ್ ಬಾಲ. ಆ ಗಂಡಿಗೆ ಚೆನ್ನಾಗಿ ಸೂಟ್ ಆಗೋದಂತ ನಾವೇ ಮಾಡಿರೋ ಜೊತೆ. ಫ್ರೆಂಡ್ಸ್, ಈ ಒಂದು ಧೂಮ ತಿರಾವಲ್ ಗಂಡು, ಧೂಮದಲ್ಲಿ ಹೆಣ್ಣು. ಇದೊಂದು ಜೊತೆ, ಹೊಸ ಜೊತೆ ಮಾಡಿರೋದು. ಅಕ್ಕಿಗಳು ನೋಡ್ಬೋದು. ಇದು ಹೆವಿ ಲೆಂತ್ ಬರುತ್ತೆ. ಬಿಳೆ ತಾಮ್ರ ತೋರಿಸೋಣ ಆ ಟೈಪಲ್ಲೇ ಗಂಡಿದು. ಇದಿಲ್ಲ, ನಮ್ಮ ಹಾಸನದಲ್ಲಿ ಒಂದು ಹುಡುಗರ ಹತ್ರ ಇತ್ತು. ಅವರು ಅಕ್ಕಿಗಳು ತೆಗೆದಾಗ ಈ ಗಂಡು ನಮಗೆ ಅಮೌಂಟಿಗೆ ದುಡ್ಡಿಗೆ ಕೊಟ್ಟರು. ಈ ಹೆಣ್ಣು ಅಷ್ಟೇ ಅಮೌಂಟಿಗೆ ತಂದಿದ್ದು. ಇದಕ್ಕೆ ನಮ್ಮ ಅಣ್ಣನೇ ಪೇರ್ ಮಾಡಿರೋದು, ಕುಮಾರ್ ಅಣ್ಣನೇ. ಇದು ನಮ್ಮ ಮನೇಲಿ ಏನು ಜೊತೆ ನಿಮ್ಗೆಲ್ಲ ತೋರಿಸ್ತಿದ್ದೀನೋ ಅದರಲ್ಲಿ ಒಂದು 5 ಜೊತೆ ನನ್ನ ಹೆಸ್ರ ಮೇಲೆ ನಾನು ಮಾಡಿದ್ದೀನಿ. ಮಿಕ್ಕಿದೆಲ್ಲ ನಮ್ಮ ಅಣ್ಣನ ಕರೆಸಿ ನಾನು ಮಾಡಿಸಿರೋ ಜೊತೆಗಳು. ಯಾಕಂದರೆ ನಮಗೆ ಅವ್ರ ಕೈಯಲ್ಲೇ ಅಕ್ಕಿಗಳು ನಮಗೆ ಆಡೋದು. ಸುಮಾರು ಜನ ಸಾವಿರಾರು ಥರ ಹೇಳ್ಬೋದು, ಅವ್ರಿಗೇನೋ ಅವ್ರಿಗೆ ಗೊತ್ತಿಲ್ಲ. ನಾವು ನೋಡಿರೋಂಗೆ ಅಣ್ಣವ್ರು ಮಾಡಿರೋ ಜೊತೆಗಳು ನಾನು ಅಕ್ಕಿ ಬಿಟ್ಟಿರೋಂಗೆ ನಮ್ಗೆ ಅವ್ರು ಮಾಡೋ ಜೊತೆಗಳು ನಮಗೆ ಭಾರಿ ಫೇವ್ರೇಟು. ಯಾಕಂದರೆ ಅದ್ರ ಮೇಲೆ ನಮ್ಗೆ ಗೆಸ್ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಅಕ್ಕಿ ಬಿಡ್ಬೋದು. ಆ ಥರನೇ ಆಡ್ತವೆ. ನಮ್ಮ ಅಣ್ಣ ಮಾಡಿದ ಜೊತೆನೇ ಇದು. ಧೂಮ ತಿರಾವಲ್ ಗಂಡು, ಒಳ್ಳೆ ಲೆಂತ್ ಬರುತ್ತೆ ಇದು ಗಂಡು. ಝೂಮ್ ಮಾಡಿ. ಒಳ್ಳೆ ಗಂಡು ಇದು ಧೂಮ ತಿರಾವಲ್. ಇದ್ರ ಜೊತೆಲಿ ಇನ್ನೊಂದು ಹೆಣ್ಣು ಕೊಟ್ಟಿದ್ರು. ಆ ಹೆಣ್ಣು ಬೇರೆ ಗಂಡಿಗೆ ಮಾಡಿದ್ದೀನಿ, ಅದು ತೋರಿಸ್ಕೊಡ್ತೀನಿ. ಒಳ್ಳೆ ಗಂಡು ಅಕ್ಕಿ, ನಂಬಿಕೆ ಇಡ್ಬೋದು ಇದ್ರೆ. ಯಾಕಂದರೆ ಅವರು ನಮಗೆ ಹುಡುಗರು ಕೊಟ್ಟಿದ್ದು ಪಾಪ ಹೇಳಿದ್ದು ಇದೆಲ್ಲ ಹಣ ಪಟ ಆಡಿದೆ ಅಂತ ಹೇಳ್ಬಿಟ್ಟೆ ಕೊಟ್ಟರು. ಇದು ಒಂದು ಫೀಮೇಲ್. ಇದು ತಂದಾಗ ಫುಲ್ಲು ವೀಕ್ ಇತ್ತು, ಈಗ ಫುಲ್ ಸ್ಟಡಿ ಮಾಡಿ ತಾಕತ್ ಮಾಡಿ ರೆಡಿ ಮಾಡಿರೋ ಹೆಣ್ಣು. ಧೂಮ ತಿರಾವಲ್ ಗಂಡಿಗೆ ಮ್ಯಾಚ್ ಮಾಡಿರೋ ಹೆಣ್ಣು, ಧೂಮ ಹೆಣ್ಣಿದು. ಇದೇ ಜೊತೆ. ಫ್ರೆಂಡ್ಸ್, ಇದು ಪಾರ್ಟ್ 1 ವೀಡಿಯೋ. ನೀವೆಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ. ಈಗ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 10 ಜೊತೆ ತೋರಿಸ್ಕೊಟ್ಟಿದ್ದೀನಿ. ಇನ್ನು ನಿಮಗೆ 30 ಜೊತೆ ವೇಟಿಂಗಲ್ಲಿದೆ. 30 ಜೊತೆ ಇನ್ನೂ ಇದ್ದಾವೆ. ನಿಮಗೆ ನೆಕ್ಸ್ಟ್ ಈಗ ಪಾರ್ಟ್ ವೀಡಿಯೋ 2 ಅಲ್ಲಿ 3 ಅಲ್ಲಿ ನಿಮಗೆ ಒಳ್ಳೆ ಜೊತೆಗಳು ಮಾಡಿರೋ ತೋರಿಸ್ಕೊಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ.
ಓಕೆ, ಆಸಮ್ ಪಿಜನ್ ಸೇಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆಸನ್ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಆಫರ್ ರೀತಿ ಲಕ್ಕಿಗಳು ತರ್ತಾ ಇರ್ತೀನಿ. ವಾಟ್ಸಪ್ ಗ್ರೂಪ್ ಕೂಡ ಇದೆ. ಯಾರು ವಾಟ್ಸಪ್ ಗ್ರೂಪ್ ಜಾಯ್ನ್ ಮಾಡೋದ್ರೆ ನನ್ನ ನಂಬರ್ ಇರ್ತೀನಿ, ನಂಬರಿಗೆ ಗ್ರೂಪ್ ಅಂತ ಹಾಕಿ ಆ್ಯಕ್ಷನ್ ಗ್ರೂಪ್ ಇರುತ್ತೆ, ಆ ಗ್ರೂಪ್ಗೂ ಜಾಯ್ನ್ ಆಗ್ಬೋದು. ನೀವು ನಿಮ್ಮ ಅಕ್ಕಿಗಳು ಯಾರು ನೋಡಿ ಪರ್ಚೇಸ್ ಮಾಡೋದ್ರೆ ಆ್ಯಕ್ಷನ್ ಗ್ರೂಪಲ್ಲಿ ಹೋಗಿ ಆ್ಯಕ್ಷನ್ ಗ್ರೂಪು ನಡೆಸ್ತಾ ಇದ್ದೀವಿ. ಈಗ ಸ್ವಲ್ಪ ದಿನ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ನಡೆಸ್ತಿರಲ್ಲ. ಇನ್ಮೇಲಿಂದ ಸ್ಟಾರ್ಟ್ ಆಗ್ತಾಯಿದೆ ಆ್ಯಕ್ಷನ್ ಗ್ರೂಪ್ ಕ್ಲೀನಾಗಿ. ಓಕೆ ಏನಾರು ಫಾಲೋ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ಗೂ ಸಪೋರ್ಟ್ ಮಾಡಿ, ಯೂಟ್ಯೂಬ್ಗೂ ಸಪೋರ್ಟ್ ಮಾಡಿ. ಇನ್ನೂ ಜೊತೆಗಳು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ವೀಡಿಯೋಗಳು ನಿಮಗೆ ಬರುತ್ತೆ.